ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಸಾಹೇಬ್ರೆ, ನಾನು ಬಸವ ಕಲ್ಯಾಣದ ಶಾಸಕ ಶರಣು ಸಲಗರ್, ಹುಲ್ಸೂರು ಗ್ರಾಮದ ಹುಲ್ಸೂರು ಪಟ್ಟಣದ ಹುಲ್ಸೂರು ತಾಲೂಕಿನ ನಮ್ಮ ರೈತರ ತೊಗರಿ ಬೆಳೆಯಲ್ಲಿ ನಾನು ವೀಕ್ಷಣೆಯನ್ನ ಮಾಡಿ ಏನೋ ರೈತರಿಗೆ ಸಾಂತ್ವನ ಹೇಳಬೇಕು ಅಂತೇಳಿ ನಾನು ಬಂದಿದ್ದೆ. ಅತಿಯಾದ ಮಳೆಯಿಂದ ಹಾಗೂ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುಳಿದಂತ ಮಳೆಯಿಂದ ನನ್ನೆಲ್ಲ ಹುಲ್ಸೂರು ತಾಲೂಕಿನ ಸಮಸ್ತ ರೈತರು, ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ರೈತರ ಬದುಕು ಯಾವ ರೀತಿ ಈ ತೊಗರಿ ಬೆಳೆಯನ್ನ ನಂಬಿ, ಈ ತೊಗರಿ ಬೆಳೆಯನ್ನ ಆಧಾರವಾಗಿ ನಮ್ಮ ಜನ ಬದುಕ್ತಾರೋ, ಯಾವ ರೀತಿ ತೊಗರಿ ಬೆಳೆ ಸುಮಾರು 7 ಅಡಿ ಎತ್ತರಕ್ಕೆ ಬೆಳೆದಂತ ಈ ತೊಗರಿ ಬೆಳೆ ಯಾವ ರೀತಿ ನೀರಲ್ಲಿ ನಿಂತಿದೆಯೋ ಇದೇ ರೀತಿ ನಮ್ಮ ರೈತರ ಬದುಕು ಬಹುತೇಕ ಅಕ್ಷರಶಃ ಆ ನೀರಲ್ಲಿ ಮುಳುಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಇದೀಗ ತಾನೇ ಒಂದು ಕಬ್ಬಿನ ಗದ್ದೆಗೆ ಹೋಗಿ ಆ ಕಬ್ಬಿನ ಗದ್ದೆ ಯಾವ ರೀತಿ ನೀರಿನಲ್ಲಿ ಮುಳುಗಿ ರೈತರ ಬದುಕು ಎಷ್ಟು ನಿಜವಾಗಿಯೂ ಕೂಡ ಆ ಬೆಳೆ ಕಷ್ಟಪಟ್ಟು ಬೆಳೆದು ಸಾಲ ಸೂಲ ಮಾಡಿ ಗೊಬ್ಬರ ಹಾಕಿ ಬೆಳೆದಂತ ರೈತರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ನಿಮ್ಗೆ ತೋರಿಸಿದ್ದೇನೆ. ಈ ಭಾಗದ ರೈತರು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ವಿಶೇಷವಾಗಿ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ನಮ್ಮ ರೈತರ ಬದುಕು ಯಾವುದರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಈ ತೊಗರಿ ಮೇಲೆ ಮಾತ್ರ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ವಿನಂತಿಯನ್ನ ಮಾಡ್ತೇನೆ, ಒಂದು ವೇಳೆ ಈ ತೊಗರಿ ಹೋಯ್ತು, ನಮ್ಮ ರೈತರ ಬದುಕು ಮುಗಿತು. ನಮ್ಮ ತೊಗರಿ ಬರೀ ಒಂದು ಸ್ವಲ್ಪ ನೀರು ಹತ್ತಂದ್ರೂ ಇದು ಬಿಸಿಲು ಬಿತ್ತಂದ್ರೆ ಕೆಂಪುಗಾಗಿ ಹೋಗ್ತದ. ಇವತ್ತ ಸುಮಾರು 5 ಅಡಿ ನೀರೊಳಗೆ ನಿಂತಂತ ತೊಗರಿ ಬೆಳೆ ಏನಾಗಬಹುದು ಅಂತಕ್ಕಂಥದ್ದು ತಾವು ಕಲ್ಪನೆ ಮಾಡ್ಕೊಳ್ರಿ. ನಾನು ವಿನಂತಿಯನ್ನ ಮಾಡ್ತೇನೆ, ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ನಮ್ಮ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ, ನಮ್ಮ ರೈತರಿಗೆ ಸುಖ ಇಲ್ಲ. ಈ ಭಾಗದ ರೈತರಿಗೆ ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಈ ಸಲ ಅತಿಯಾದ ಮಳೆಯಿಂದ, ವಿಪರೀತ ಮಳೆಯಿಂದ ರೈತರ ಬದುಕು ಬರಡಾಗಿದೆ. ನಾನು ಸಂಬಂಧಪಟ್ಟಂತ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಯಲ್ಲಿ ಕರ್ಕೊಂಡು ಈ ಹೊಲದ ಮಾಲೀಕರಾದಂತ ರೈತರಿಗೆ ಸಂಗಡ ಕರ್ಕೊಂಡ್ಬಂದು ನಾನು ಈಗ ತಮಗೆ ತೋರಿಸ್ತಕ್ಕಂತ ಪ್ರಯತ್ನ ಮಾಡಿದ್ದೇನೆ. ಇದು ಒಂದು ಭಾಗ ಅಷ್ಟೇ. ಸಮಸ್ತ ಬಸವ ಕಲ್ಯಾಣದ ಎಲ್ಲ ಬೆಳೆ ಈ ಸಲ ನೀರಲ್ಲಿ ಮುಳುಗೋಗಿದೆ. ಆ ಏನು ಉದ್ದ ಹೆಸರ ರಾಶಿ ಆದ್ರೂ ಕೂಡ ಆ ರಾಶಿ ಒಯ್ದು ದನದ ಎದುರು ಇಟ್ಟರೂ ಕೂಡ ಇಂತಕ್ಕಂಥ ಪರಿಸ್ಥಿತಿ ಇಲ್ಲ. ರೈತರು ಯಾವ ರೀತಿ ಬದುಕಬೇಕು, ರೈತರ ಮುಂದಿನ ಭವಿಷ್ಯ ಏನು, ನಾವು ರೈತರು ಮಾತೆತ್ತರ ರೈತ ಜೀವನಾಡಿ, ರೈತನಿಂದೆ ನಮ್ಮ ಬದುಕಂತೇಳಿ ನಾವು ಎಲ್ಲರೂ ರಾಜಕಾರಣಿಗಳು ಭಾಷಣ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ನಿಮ್ಗ ಈ ಭಾಗದ ಶಾಸಕನಾಗಿ, ಇಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ತಾವು ಒಂದು ಹೊಲ ಅಷ್ಟೇ ನೋಡ್ತಾ ಇದ್ದೀರಿ, ಇದಕ್ಕಿಂತ ದುಸ್ಥಿತಿಯಲ್ಲಿರ್ತಕ್ಕಂಥದ್ದು, ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಸುಮಾರು 1,000 ಕಡೆ ತಾವು ಏನಾರ ಬಂದ್ರೆ ನಾನು ನಿಮಗೆ ತೋರಿಸಬಹುದು. 1,000 ಕಡೆ, ಅದೆಷ್ಟು 1,000 ಹೆಕ್ಟೇರ್ ತೊಗರಿ, ಅದೆಷ್ಟು 1,000 ಹೆಕ್ಟೇರ್ ಸೋಯಾಬೀನ್, ಉದ್ದ ಹೆಸರು, ಎಳ್ಳ ಪ್ರತಿಯೊಬ್ಬರು ಬೆಳೆದು ದಸರಾ ದೀಪಾವಳಿ ಮಾಡಬೇಕು ಅಂತಕ್ಕಂಥ ರೈತರ ಬಾಯ್ದೊಳಗ ಈ ಸಲದ ಮಳೆಯಿಂದ ಮಣ್ಣು ಬಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ದಯಮಾಡಿ ಏನು ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ, ನಮ್ಮ ನೆರೆ ಜಿಲ್ಲೆ, ನನ್ನ ನೆರೆ ತಾಲೂಕಾ ನಿಲಂಗ ನಿನ್ನ ಬಂದು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಹೊಲ ಓಡಾಡಿ ಆ ರೈತರಿಗೆ ಭರವಸೆ ಕೊಟ್ಟು ಹೋದ್ರು. 2,000 ಕೋಟಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ 2 ಜಿಲ್ಲೆಗೆ ನಾನು ಮಾಡ್ತೀನಿ ಅಂತ ಹೇಳಿ, ನೀವು ಪರಿಹಾರ ಎಷ್ಟು ಕೂಡ ನಂತರ ಅದು ತಾವು ಬರೇ ಬೆಂಗಳೂರಿಗೆ ಸೀಮಿತವಾಗದೆ, ನಿಮ್ಮ ಎಲ್ಲ ಮಂತ್ರಿಗಳು ಬೆಂಗಳೂರಿನ ಮಂತ್ರಿಗಳಾಗದೆ ಈ ಭಾಗಕ್ಕೆ ಅವ್ರು ಬರಲಿ,
ಹೊಲ ಒಡೆಯಾಡಿ ನೋಡ್ಲಿ ರೈತರ ಪರಿಸ್ಥಿತಿ ಏನಾಗ್ಯದ. ನೀವು ನಿಜವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳೇ, ನಾನು ನೀರೊಳಗೆ ನಿಂತೀನಿ, ಮತ್ತೆ ಮಳಿ ಪ್ರಾರಂಭ ಅದ, ಮತ್ತೆ ಮಳಿ ನಿರಂತರ ಚಾಲು ಅದ. ಮುಖ್ಯಮಂತ್ರಿಗಳಿಗೆ ನನಗೆ ವಯಸ್ಸು 50, ಇಂಥ ಮಳೆ ಎಂದು ನಾನು ಬಂದಿದ್ದು ಎಂದೂ ನೋಡೇ ಇಲ್ಲ. ಅಷ್ಟು ಧಾರಾಕಾರ ಮಳೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಆ 1972 ಬರಗಾಲ ಇದಕ್ಕಿಂತ ಗುಣಪ ಅಂತ ಹೇಳ್ತಿರು. ಅಂತ ಹಸಿ ಬರಗಾಲ ನಮ್ಮ ಭಾಗ ಹಸಿ ಬರಗಾಲಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ತಾವು ನೋಡ್ರಿ, ನೀವು ಎಲ್ಲಿ ತನ ಹೋದ್ರೂ ಕೂಡ ಈ ರೀತಿ ಈ ತೊಗರಿ ಬಿಟ್ಟರೆ ನಮ್ಮ ರೈತರಿಗೆ ಬದುಕೇ ಇಲ್ಲ. ಇದು ಒಂದೇ ನಮಗೆ ಏನಾರ 4 ದುಡ್ಡು ಕೊಡ್ತಕ್ಕಂತ ಬೆಳೆ. ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಹುಣಸೂರು ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಪರಿಸ್ಥಿತಿ ಇದೆ. ಎಲ್ಲೂ ನೀವು ಹೋರಿ, ಆ ಕಬ್ಬು ಒಂದು ಬಿಟ್ರೆ ಎಲ್ಲಾ ಬೆಳೆಗಳು ಈ ಸಲ ಸಂಪೂರ್ಣ ನಾಶ ಆಗಿ ಹೋಗಿದೆ. ರೈತರಿಗೆ ದಯಮಾಡಿ ಇನ್ನೇನು ಒಂದು ವೇಳೆ ತಾವು ಒಂದು ನಿಗದಿತ ಸಮಯದಲ್ಲಿ ತಾವಾಗಲಿ, ತಮ್ಮ ಸಂಬಂಧಪಟ್ಟಂತ ಕೃಷಿ ಸಚಿವರಾಗಲಿ, ಕಂದಾಯ ಇಲಾಖೆಯ ಅಧಿಕಾರಿಗಳಾಗಲಿ, ತಾವು ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ, ಅಥವಾ ಶರಣು ಸಲಗರ್ ಇಲ್ಲಿ ಹೇಳಿದ್ದು ನಿಜಾನೋ ಅಥವಾ ಇಲ್ಲೋ, ಇಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಬೇಕಾಗಿತ್ತು ವರ್ಷಕ್ಕೆ, ಎಷ್ಟು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ, ಅದೆಷ್ಟು ಜನರ ರೈತರು ಬದುಕು ಬರಡಾಗಿದೆ ಅಂತಕ್ಕಂಥದ್ದು ತಾವು ಒಂದು ವೇಳೆ ಬಂದು ನೋಡಿದ್ರೆ ಮಾತ್ರ. ಮುಖ್ಯಮಂತ್ರಿಗಳೇ, ತಾವು ಇಲ್ಲಿ ಬಂದ್ರೆ ನೀವು ಕಣ್ಣೀರು ಹಾಕ್ತೀರಿ. ನನಗೆ ಗೊತ್ತದ, ತಾವು ಒಬ್ಬ ರೈತನ ಮಗ, ತಾವು ಬಡತನದ ಮನೆಯಿಂದ ಬಂದವರು. ನೀವು ಒಂದು ಕಡೆ ರೈತರಿಗೆ ಉಳಿಸ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರು ರೈತರಿಗೆ ಉಳಿಸಬೇಕು? ಹಾಗಾಗಿ ನಾನು ನಿಮಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ಒಂದು ವೇಳೆ ಈ ಸಲ ಬಂದು ನೀವು ನಮ್ಮ ರೈತರಿಗೆ ಸಮಂಜಸವಾದಂತ ಪರಿಹಾರ, ಎಲ್ಲ ರೈತರು ಈ ಸಲ ಇನ್ಶೂರೆನ್ಸ್ ಕಟ್ಟ್ಯಾರ, 4 ವರ್ಷದಿಂದ ಇನ್ಶೂರೆನ್ಸ್ ಕಟ್ಕೋತಾ ಬಂದಾರ. ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ರೈತರಿಗೆ ಇನ್ಶೂರೆನ್ಸ್ ಸಿಕ್ಕಿಲ್ಲ. ಆ ನಿಯಮಗಳು, ಸರ್ಕಾರದ ನಿಯಮಗಳು, ಆ ಇನ್ಶೂರೆನ್ಸ್ ಕಂಪನಿಯ ನಿಯಮಗಳು ರೈತರಿಗೆ ಕುತ್ತಿಗೆ ಒತ್ತಕ್ಕಂತ ನಿಯಮಗಳು ವಿನ ರೈತರಿಗೆ ಬದುಕತಕ್ಕಂತ ಯಾವ ನಿಯಮಗಳು ಇಲ್ಲ. ಹಾಗೆ ಆ ನಿಯಮದೊಳಗೆ ಬದಲಾವಣೆ ಆಗಬೇಕು. ಇನ್ಶೂರೆನ್ಸ್ ಕಂಪನಿದವ್ರು ಬರ್ತಾರ, ಇಲ್ಲಿ ಬರ್ತಾರ, ಅವರು ಈ ಪ್ಲಾಟ್ ಆಯ್ಕೆ ಮಾಡ್ಕೋತಾರ. ಈ ಸಲ ಏನು ಬೆಳೆ ಹಾಳಾಗ್ಯದ ಅದಕ್ಕೆ ಅವ್ರು ಪರಿಹಾರ ಕೊಡಬೇಕು. ಅವ್ರದ್ದು ಹಂಗಿಲ್ಲ. ಕ್ರಾಪ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, 7 ವರ್ಷದಿಂದ ಮಾಡ್ತಾರೆ. 7 ವರ್ಷದಿಂದ ಮಾಡಿ ನೀವು ಇನ್ಶೂರೆನ್ಸ್ ಈ ರೈತರಿಗೆ ಕೊಟ್ಟು ಯಾವ ರೀತಿ ನ್ಯಾಯ ನೀವು ಕೊಡಬಹುದು? ಹಾಗಾಗಿ ದಯಮಾಡಿ ಆ ಮಾನದಂಡಗಳನ್ನ, ಆ ನಿಯಮಗಳನ್ನ, ರೈತರ ಉತ್ತಮ ಬದುಕಿಗಾಗಿ ರೈತರ ಮೇಲೆ ನಿಮಗೆ ಏನಾರ ಕಾಳಜಿ ಇದ್ರೆ ದಯಮಾಡಿ ಬದಲಾವಣೆ ಮಾಡ್ರಿ. ಕೈಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ, ಸಮಸ್ತ ಬೀದರ್ ಜಿಲ್ಲೆ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ, ನನ್ನ ಕಳಕಳಿ, ನನ್ನ ಆವಾಜ್ ನಿಮಗೆ ಮುಡ್ತದ, ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮಗೆ ಮುಡ್ತದ. ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗಿ ಹೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾಗಿ ಒಂದು 4-6 ದಿವಸಗಳಲ್ಲಿ ತಾವು ಬರ್ರಿ, ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು, ಅಥವಾ ನಿಮ್ಗೆ ಹೊಲ ನನ್ನಂಗೆ ನೋಡ್ಲಿಕ್ಕೆ ಆಗಲ್ಲ, ನಾನು ಹೋಗ್ತೀನಿ, ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ತಾವು ವೀಕ್ಷಣೆ ಮಾಡ್ರಿ. ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ. ನಿಮ್ ಹಿಂದೆ ನಾನಿದ್ದೀನಿ, ನಿಮಗೆ ಪರಿಹಾರ ಕೊಡ್ತೀನಿ, ನಿಮಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ಟರೆ ಮಾತ್ರ ನಮ್ಮ ರೈತರು ಬದುಕಬಲ್ಲರು ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಆ ರೈತರಿಗೆ ಕಾಪಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು. ನಾನು ಒಬ್ಬನೇ ಬಂದಿಲ್ಲ, ಇನ್ನೂ ಸಾಕಷ್ಟು ಅಧಿಕಾರಿಗಳು, ತಾಲೂಕ್ ಪಂಚಾಯತಿಯ ಕಂದಾಯ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗೆ ಬರಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿಲ್ಲ. ನಾನೆಲ್ಲ ನನ್ನ ಟೀಮ್ ಜೊತೆ ಬಂದಿನಿ. ನಿಮ್ಗೆ ಕೈ ಮುಗಿತೀನಿ. ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮಗೆ ಕೇಳ್ತದ ಅಂತ ಹೇಳಿ ತಿಳ್ಕೊತೀನಿ. ನಾನು ಆದಷ್ಟು ಬೇಗನೆ ಇವತ್ತ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರು, ಕೃಷಿ ಸಚಿವರಾದಂತ ಚಲುವರಾಯಸ್ವಾಮಿ ಅವ್ರಿಗೆ ಮುಂದೆ ಕಳಿಸ್ರಿ. ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ರಿ. ಮತ್ತೆ ಧಾರಾಕಾರ ಮಳೆ ಈ ಭಾಗದೊಳಗೆ ಕಳೆದ ಸಲ ಮೇ ತಿಂಗಳದೊಳಗ ಪ್ರಾರಂಭ ಆದಂತ ಮಳೆ ಇವತ್ತಿಗೂ ಮಳೆ ಪ್ರಾರಂಭದ ಸತತ 5 ತಿಂಗಳಿಂದ ಮಳೆ. ಹಾಗಾಗಿ ಆದಷ್ಟು ಬೇಗನೆ ಬಂದು ಈ ರೈತರಿಗೆ ಭರವಸೆ ಕೊಟ್ಟು, ಒಂದು ಎಕರೆಗೆ ನಾನು ಜಾಸ್ತಿ ಕೇಳ್ತಾ ಇಲ್ಲ, ಒಂದು ಎಕರೆಗೆ ಒಂದು 25,000 ಕೊಟ್ಟರ ನಮ್ಮ ರೈತರು ನಿಟ್ಟುಸಿರು ಬಿಡಬಹುದು, ಬದುಕಬಹುದು, ಸರ್ಕಾರದ ಮೇಲೆ ಭರವಸೆ ಇಟ್ಕೋಬಹುದು. ತಾವೇನಾದ್ರೂ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸಲ ಬಂದು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ, ಆ ಇನ್ಶೂರೆನ್ಸ್ ಕಂಪನಿಗಳಿಂದ
ಇನ್ಸೂರೆನ್ಸ್ ಕೊಡ್ತಕ್ಕಂಥ ಕೆಲಸ ತಾವೇನಾದರೂ ಸಮರ್ಪಕವಾಗಿ ಮಾಡಿದ್ರ ನನ್ನ ಭಾಗದ ರೈತರಿಗೆ ತಾವು ದೇವರ ಕಾಣ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾಗಿ ನಿಮ್ಗ ಸಮಸ್ತ ರೈತರ ಪರವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ತಾವು ಆದಷ್ಟು ಬೇಗನೆ ಬಂದು ನನ್ನ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ. ಧನ್ಯವಾದಗಳು.